ಅಣ್ಣ ಯಾವುದಿದು? ಮಹೇಂದ್ರ. ನೆಕ್ಸ್ಟು ಅಂಬಾರಿ ಆನೆ. ನೀವೇ ನೋಡ್ಕೊಳ್ಳೋದು ಇದು? ಹಾಯ್, ನಮಸ್ಕಾರ. ನಾನು ನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮ ಇಷ್ಟ. ಸ್ನೇಹಿತರೆ, ಈಗ ನಮ್ಮ ಮುಂದೆ ಇರ್ತಕ್ಕಂಥವ್ರು ಮಹೇಂದ್ರ, ಅಭಿಮನ್ಯುವಿನ ಉತ್ತರಾಧಿಕಾರಿ. ಭವಿಷ್ಯದ ಅಂಬಾರಿ ಆನೆಗಳಲ್ಲಿ ಮಹೇಂದ್ರ ಮತ್ತು ಧನಂಜಯನ ನಡುವೆ ಒಂದು ಸ್ಟಿಫ್ ಕಾಂಪಿಟೇಷನ್ ಇದೆ ಅಂತಲೇ ಹೇಳಬೇಕಾಗ್ತದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಹೇಂದ್ರನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಮಹೇಂದ್ರ. ಸ್ನೇಹಿತರೆ, ಮಹೇಂದ್ರನಿಗೆ ಈಗ 42 ವರ್ಷ. ಇವನನ್ನು 2018ರಲ್ಲಿ ಈ ಒಂದು ರಾಮನಗರದ ಕಬ್ಬಾಳು ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಟನ್ ಅಭಿಮನ್ಯು, ಬಲರಾಮ ಹಾಗೆ ಕೃಷ್ಣನ ನೇತೃತ್ವದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಆರಂಭದಲ್ಲಿ ಈ ಒಂದು ರಾಮನಗರ, ಈ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಕಾಟ ಅನ್ನೋದು ತುಂಬ ಹೆಚ್ಚಾಗ್ತದೆ. ಸೊ ಅದಕ್ಕೆ ಅರಣ್ಯ ಇಲಾಖೆ ಯೋಚನೆ ಮಾಡ್ತದೆ, ಅಲ್ಲಪ್ಪ ನೀನು ಇಲ್ಲಿ ಇಟ್ಕೊಂಡು ಈ ಪುಂಡಾಟ ಮಾಡೋ ಬದಲು ಬಾ ಕ್ಯಾಂಪಲ್ಲಿ ಇರುವಂತೆ ಅಂತ ಹೇಳಿ ಇವನನ್ನು ಕ್ಯಾಪ್ಚರ್ ಮಾಡಿಕೊಂಡು ಮತ್ತಿಗೋಡಿಗೆ ಎತ್ತಾಕೊಂಡ್ಬರ್ತಾರೆ. ಸ್ನೇಹಿತರೆ, ಇವನ ಎತ್ತರ ಬಂದು 2.83 ಮೀಟರ್, ತೂಕ ಬಂದು ಒಂದು 4600ರಿಂದ 4700 kg ಇದ್ದಾನೆ. ಸ್ನೇಹಿತರೆ, ಮಹೇಂದ್ರ ನೋಡೋದಕ್ಕೆ ತುಂಬ ಲಕ್ಷಣವಾಗಿರ್ತಕ್ಕಂಥ ಆನೆ. ಆ್ಯಕ್ಚುಲಿ ನೀವು ಇಷ್ಟೊತ್ತಿಂದ ವಿಡಿಯೋ ನೋಡ್ತಾನೆ ಇದ್ದೀರಾ, ಅವನ ಲೆಗ್ ಮೂಮೆಂಟ್ ಏನಾದರೂ ಚೇಂಜ್ ಆಗಿದ್ದನ್ನ ನೀವು ಅಬ್ಸರ್ವ್ ಮಾಡಿದ್ರಾ? ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಮಹೇಂದ್ರ ಹೆಂಗೆ ನಿಂತಿದ್ದಾನೆ ಅಂತಂದರೆ ಕಿವಿ ತಲೆ ಮಾತ್ರ ಶೇಕ್ ಮಾಡ್ತಾ ಇದ್ದಾನೆ ಹೊರತು ಆ ಲೆಗ್ ಮೂಮೆಂಟ್ ಕೂಡ ಒಂದು ಚೂರು ಕೂಡ ಚೇಂಜ್ ಆಗಲಿಲ್ಲ. ಸ್ನೇಹಿತರೆ, ಮಹೇಂದ್ರ ಒಂದು 4 ವರ್ಷಗಳಿಂದ ಈ ಒಂದು ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಇವನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಭಾಗವಹಿಸಿದ ಮೊದಲ ದಸರಾದಲ್ಲೇ ಶ್ರೀರಂಗಪಟ್ಟಣ ಹಾಗೆ ಗ್ರಾಮೀಣ ದಸರಾದಲ್ಲಿ ಭಾಗವಹಿಸಿ ಸೈ ಅನ್ಸ್ಕೊಳ್ತಾನೆ. ಸ್ನೇಹಿತರೆ, ಕ್ಯಾಪ್ಟನ್ ಅಭಿಮನ್ಯು, ಕ್ಯಾಪ್ಟನ್ ಅರ್ಜುನನ ಜೊತೆಯಲ್ಲಿ ಕುಮ್ಕಿ ಕಾರ್ಯಾಚರಣೆಯಲ್ಲೂ ಸಹ ನಮ್ಮ ಮಹೇಂದ್ರ ಭಾಗವಹಿಸ್ತಾ ಇದ್ದಾನೆ. ಅಂದರೆ ಅಭಿಮನ್ಯು ಮತ್ತು ನಮ್ಮ ಅರ್ಜುನನಷ್ಟು ಧೈರ್ಯವಾಗಿ ಒಂದು ಕಾಡಾನೆ ವಿರುದ್ಧ ನಿಂತ್ಕೊಂಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬಟ್ ಸದಾಕಾಲ ಆ ಒಂದು ಟೀಮಲ್ಲೇ ಇದ್ದೇ ಇರ್ತಾನೆ. ಮತ್ತು ನಮ್ಮ ಮಹೇಂದ್ರ ಎಷ್ಟು ಬುದ್ಧಿವಂತ ಅಂತಂದರೆ, ಈ ಒಂದು ಬೇರೆ ಆನೆಗಳು ಲಾರಿ ಹತ್ತಬೇಕಾದ್ರೂ ಇಳಿಬೇಕಾದ್ರೂ ಯಾವುದಾದ್ರೂ ಒಂದು ದಿಬ್ಬದ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಲಾರಿಯನ್ನು ಹತ್ತತಕ್ಕಂಥ ಸಾಹಸ ಮಾಡಿದ್ರೆ, ನಮ್ಮ ಮಹೇಂದ್ರ ಆ ಥರ ಏನಿಲ್ಲ. ಏನಪ್ಪ ಅಂತಂದರೆ ಸುಮ್ಮನೆ ಕ್ಯಾಶುವಲಾಗಿ ರೋಡ್ ಮೇಲೆ ನಿಂತಿರ್ತಕ್ಕಂಥ ಲಾರಿ ಮೇಲೆ ಆರಾಮಾಗಿ ಹತ್ತಾನೆ. ಇವನು ಏನಪ್ಪ ಅಂತಂದರೆ ನಮ್ಮ ಮಹೇಂದ್ರ. ಸ್ನೇಹಿತರೆ, ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ, ಮೇ ಬಿ ಮಹೇಂದ್ರ ಆರಂಭದಲ್ಲೇ ಸ್ವಲ್ಪ ಪುಂಡಾನೆ ಆಗಿದ್ರು ಕೂಡ ಈ ಒಂದು ಕ್ಯಾಂಪಲ್ಲಿ ಬಂದು ಅವನ ವರ್ತನೆ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ನಿಜ ಹೇಳ್ತೀನಿ, ನನಗೆ ಅನಿಸಿದ ಪ್ರಕಾರ ಏನಪ್ಪ ಅಂತಂದರೆ, ಮಹೇಂದ್ರ ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ 100% ನೀವು ಮಹೇಂದ್ರನಿಗಂತೂ 100% ಫಿದಾ ಆಗೇ ಆಗ್ತೀರಾ. ಅಷ್ಟೊಂದು ಚೆನ್ನಾಗಿದ್ದಾನೆ. ಮುಖದ ಲಕ್ಷಣ ತುಂಬ ಚೆನ್ನಾಗಿದೆ. ದಂತಗಳೂ ಕೂಡ ಚೆನ್ನಾಗಿದೆ. ಹಾಗೆ ಅವನ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ. ನಾನು ಅಷ್ಟೊತ್ತು ಅಲ್ಲಿ ನಿಂತಿದ್ದೀನಿ, ಕದಲು ಇಲ್ಲ, ಮೆದ್ಲು ಇಲ್ಲ. ಈ ಒಂದು ಶೇಕ್ ಹ್ಯಾಂಡ್ ಕೂಡ ಕೇಳಿದ್ದೀನಿ, ಮಹೇಂದ್ರ ಒಂದು ಶೇಕ್ ಹ್ಯಾಂಡ್ ಕೊಡು ಅಂತ, ಅದಕ್ಕೂ ಕೂಡ ಕೊಡಲಿಲ್ಲ.
ತುಂಬ ಚೆನ್ನಾಗಿರ್ತಕ್ಕಂಥ ಆನೆ. ಸ್ನೇಹಿತರೆ, ಭವಿಷ್ಯದಲ್ಲಿ ನಮ್ಮ ಮಹೇಂದ್ರ ದಸರಾದ ಒಂದು ಪ್ರಮುಖವಾಗಿರ್ತಕ್ಕಂಥ ಆನೆ ಹಾಗೇ ಆಗ್ತಾನೆ. ಸೊ ವಿಷಯ ಏನು ಅಂತಂದರೆ, ಅಟ್ ಪ್ರೆಸೆಂಟ್ ಈಗ ಮಹೇಂದ್ರನ ಬಗ್ಗೆ ಒಂದು ಸುದ್ದಿ ಏನು ಅಂತಂದರೆ, ಇವರನ್ನ ಬಳ್ಳೆ ಶಿಬಿರಕ್ಕೆ ಕಳಿಸ್ಬೇಕು ಅಂತ ಕೆಲವೊಂದು ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿದೆ. ಅದರ ಉದ್ದೇಶ ಏನಾದರೂ ಇರ್ಬೋದು. ಸೊ ಅಟ್ ಪ್ರೆಸೆಂಟ್ ಈಗ ಇರ್ತಕ್ಕಂಥ ಸುದ್ದಿ ಏನು ಅಂತಂದರೆ, ಮಹೇಂದ್ರ ಬಳ್ಳೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಅಂತ. ಮತ್ತು ಈ ಬಾರಿ ಸಹ ನಮ್ಮ ಮಹೇಂದ್ರ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾನೆ. ಒನ್ ಮೋರ್ ಏನು ಅಂತಂದರೆ, ನಮ್ಮ ಮಹೇಂದ್ರನ ಮೇಲೆ ನಮ್ಮ ಅರಣ್ಯ ಇಲಾಖೆಗಂತೂ ಸಿಕ್ಕಾಪಟ್ಟೆ ಒಪ್ಪಿದೆ. ಏನು ಅಪ್ಪ ಅಂತಂದರೆ, ಮಹೇಂದ್ರ ಮುಂದೆ ಅಭಿಮನ್ಯುವಿನ ಸ್ಥಾನವನ್ನು ತುಂಬ್ತಾನೆ ಅಂತ. ಆ್ಯಕ್ಚುಲಿ ನಾರ್ಮಲಾಗಿ ವಿಷಯ ಏನು ಅಂತಂದ್ರೆ, ಇಲ್ಲಿ ಧನಂಜಯ ಮತ್ತು ಅಭಿಮನ್ಯುವಿನ ನಡುವೆ ಈ ಒಂದು ಅಂಬಾರಿ ಆನೆಗಾಗಿ ಒಂದು ಕಾಂಪಿಟೇಷನ್ ಇರೋದು ನಿಜನೇ. ಬಟ್ ಅಂತ ಆ ಅದೃಷ್ಟ ಎಲ್ಲ ಆನೆಗಳಿಗೂ ಸಿಗೋದಿಲ್ಲ. ಸೊ ಇರಲಿ, ನಮ್ಮ ಮಹೇಂದ್ರನಿಗೂ ಅಂತಹ ಒಂದು ಅದೃಷ್ಟ ಸಿಗಲಿ ಅಂತ ಆ ಒಂದು ದೇವರಲ್ಲಿ ಬೇಡ್ಕೊಳ್ತಾ, ಮತ್ತು ನಮ್ಮ ಮಹೇಂದ್ರನಿಗೆ ಆ ಒಂದು ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.